ಮಾಳಿಂಗರಾಯ ನೀನಪ್ಪ ಅವ್ರಿ ಎಂತದ ಮಾಡ್ಯಾನಂತ ಕೇಳಿದ್ರ ಎಂತಾಗ ಮಾಡ್ಯಾನ್ರಿಪ್ಪ? ಸೃಷ್ಟಿಕರ್ತ ಬ್ರಹ್ಮ ಪರಮಾತ್ಮಗ ಗೊತ್ತಾಗಲಿಲ್ಲ. ಹೌದು, ಅಂತ ಲೀಲವನ್ನ ಮಾಡಿದ ಹೆಂಗ ಮಾಡಿದ ಅಂತ ಕೇಳಿದ್ರ ಜಗತ್ತಿನೊಳಗೆ ಸಿದ್ಧರು ಸತ್ಯ ಸಿದ್ಧರ ಆಗಿ ಮೇಲೆ ಕಟ್ಟಾರ. ಜಗತ್ತಿನೊಳಗ ಸಿದ್ಧರ ಹಾವ ಭಾವವನ್ನ ನೋಡಿ ಬರ್ಬೇಕ ತಿಳಿದು ಹೌದು, ಬೀರದೇವರ ಶಿಶುಮಗ ಮಾಳಿಂಗರಾಯ ಬರಗಾಲ ಬಿದ್ದ ಸಂದರ್ಭದೊಳಗ ಕುರಿಯನ್ನ ಯಾವ ರೀತಿ ಮೇಯಿಸಿದ್ದ ಅಂತ ಕೇಳಿದ್ರ ಯಾವ ರೀತಿ ಮೇಯಿಸಿದ್ರಪ್ಪ? ಚೌರಾನ ತಟ್ಟಿ ತಗದ ಹಳದಾಗ ತಟ್ಟಿ ಹಾಕಲಕತ್ತಿದ್ದ ಮಾಳಿಂಗರಾಯ. ಸಿದ್ಧ ಮಾಳಿಂಗರಾಯ ಹಳದಾಗ ತಟ್ಟಿ ಹಾಕಲಕತ್ತಿದ್ದ. ಹೌದು, ಅವಾಗ ಶಿವ ಪಾರ್ವತಿಯರ ಧರಣಿಗೆ ಇಳಿದು ಹೌದು, ರೋಣಿ ಮಿರ್ಗ ಸಂದರ್ಭದ ಮತ್ತೀ ಹತ್ತಿರ ಒಳಗ ಹಳದಾಗ ದಡ್ಡಿ ಹಾಕಲತ್ತಾನ ಕುರುಬ. ಹೌದು, ಏನಾರ ಹೇಳಿ ಕೇಳಿದ ಚೌರಾಗ ದಡ್ಡಿ ಹಾಕತ್ತ ಹೇಳಿ ಹೋಗುನು ಪತಿ ದೇವ ತಿಳ್ಕೊಂಡು ಶಿವ ಪಾರ್ವತಿ ಧರಣಿಗೆ ಇಳಿದ್ರು. ಮಾಳಿಂಗರಾಯನ ಮುಂದೆ ಪ್ರತ್ಯಕ್ಷ ಆದರು. ತಮ್ಮ ರೋಣಿ ಮಿರ್ಗ ಮಳೆ ಸಂದರ್ಭದ ಅಲ್ಲ, ಮತ್ತ ಚೌರಾನ ದಡ್ಡಿ ತೆಗದ ಹಳದಾಗ ಹಾಕಲಕ್ ಹೋಗಬೇಡ. ರೋಣಿ ಮಿರ್ಗ ಬೀಳಬಾರ್ದ, ಮಳಿ ಬಿತ್ತಪ್ಪ ಅಂತಂದ್ರ ಬರಬಾರ್ದಂತ ಹಳ್ಳ ಕೊಳ್ಳ ಬಂದು ಅಂದ್ರ ನೀನು ಕುರಿಯ ತಡ್ಡಿ ಎಲ್ಲಿ ಉಳಿತಾವ ನೀನ ಹೇಳು ಅಂದವ. ಹೌದು, ಅವಾಗ ಮಾಳಪ್ಪ ಒಂದು ಮಾತು ಹೇಳಿದ. ಏನಂತ ಮಾತು ಹೇಳಿದ? ನೀವು ಹೇಳುದು ತಿಳಿ ಬರಬರೈತಿ, ಹೌದು, ಆದ್ರೂ ನನ್ನ ಲೆಕ್ಕ ಹಿಂಗದ. ಹೆಂಗ? ಇನ್ನ 3 ತಿಂಗಳ ಮಳೆ ಆಗುದಿಲ್ಲ ಭಗವಂತ ಅಂದವ. ಹೌದು, ಇನ್ನ 3 ತಿಂಗಳ ಮಳೆ ಆಗುದಿಲ್ಲ. ಮತ್ತ ಹಳದಾಗ ದಡ್ಡಿ ಹಾಕಿ ಕರ್ಕಿ ಬೇರ ವರ್ತನೀರ ಮೇಯಿಸಬೇಕತ್ತ ನಾ ದಡ್ಡಿ ಹಾಕಲಕತ್ತೀನಿ. ಇನ್ನ 3 ತಿಂಗಳ ಮಳೆ ಆಗುದಿಲ್ಲ, ನಾ ದಡ್ಡಿ ಕೇಳಂಗಿಲ್ಲ ಅಂದವ. ಅವಾಗ ಪಾರ್ವತಿ ಕೋಪ ಆತು. ಹೌದು, ಭಗವಂತ ಇಂತ ಕುರಿ ಕಾಯವಾಗ ಇಟ್ಟು ಸೊಕ್ಕದ ನಾವ ಸೃಷ್ಟಿಕರ್ತ ಬ್ರಹ್ಮಾಂಡವನ್ನ ತಯಾರು ಮಾಡಿದಂತವ್ರು ಇವೊಂದು ಪಾಠ ಕಲಿಸೋಣ ತಿಳ್ಕೊಂಡು ಮೇಘರಾಜನ ಕಡೆ ಹೋದ್ರು. ಮೇಘರಾಜನ ಕಡೆಗೆ ಹೋಗಿ ಈಗಿಂದೀಗ 5 ಮಂದಿನ ಕಳಿಸಿಬಿಡಂದವ. ಈಗಿಂದೀಗ ಮಳೆ ಆಗಬೇಕು, ಹಳ್ಳ ಕೊಳ ತುಂಬಿ ಹರಿಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ಆನಂದ ಅಂತ ಕೇಳಂದ ಶಿವ ಪಾರ್ವತಿ ಮೇಘರಾಜ ಹೇಳಿದ್ರು. ಇನ್ನ 3 ತಿಂಗಳು ಅವ್ರ ಮೀಟಿಂಗ್ ಹೋಗ್ಯಾರು, 3 ತಿಂಗಳ ಒಳಗೆ ಬರ್ತಾರು, ಅನ್ಕತಕನ ಏನ್ ಮಾಡಕ್ ಬರುದಿಲ್ಲ ಅಂತ ಮೇಘರಾಜ ಹೇಳಿದ. ಅವಾಗ ಮೇಘರಾಜ ಹೇಳಾನ ಇವ್ರದ್ದು ಆಟ ಪಂಗಿಕಾಯಿ ಬಂದಾಗಿ ಬಿಡ್ತು. ಮತ್ತಿನ್ನ 3 ತಿಂಗಳ ತಕ್ಕ ನಾವ್ರು ಏನ್ ಮಾಡೋದತ್ತಿ ಇನ್ನೊಂದು ಸುತ್ತ ಹಾಯಾಗಿ ಬ್ರಹ್ಮಾಂಡ ಸುತ್ತಿ ಬರೋಣ ತಿಳ್ಕೊಂಡು ಎಲ್ಲಾ ಸುತ್ತಿ 3 ತಿಂಗಳಿಗೆ 3 ದಿವಸ ಮುಗಿಲಕ್ಕ ಮಾಳಿಂಗರಾಯ ಹಳದಾನ ದಡ್ಡಿ ತೆಗೆದ ಚೌರಾಗ ಹಾಕಲಕತ್ತಿದ್ದ. ಇವ್ರು ನೋಡ್ರು ಮತ್ತೆ ಪ್ರತ್ಯಕ್ಷ ಆದರು. ನಾವೆಲ್ಲ ವಿಚಾರ ಮಾಡ್ಲಿಕ್ಕಾಗಿ ಇನ್ನು 3 ದಿನದಾಗ ಮಳೆ ಆಕತಿ. ಅದಕ್ಕೆ ಮಳೆ ಆಗೋ ಸಂದರ್ಭದೊಳಗೆ ಇದು ಸಿಗಬಾರ್ದ ತಿಳ್ಕೊಂಡು ಚೌರಾಗ ದಡ್ಡಿ ಹಾಕಲಕತ್ತೀನಿ, ಮತ್ತಾಕ ಬಂದ್ರಿ ಅಂತ ಕೇಳಿದವ. ಶಿವ ಪಾರ್ವತಿ ಮಾಡಿದ್ರೆ ಕೇಳ. ಅವಾಗ ಹೇಳಿದ ಇನ್ನು 6 ತಿಂಗಳು ಮಳೆನ ಆಗುದಿಲ್ಲ, ಮತ್ತೆ ನೀವ್ಯಾಕ ಅಲ್ಲಿ ದಡ್ಡಿ ಹಾಕಲಕತ್ತಿದ್ದೆ ಅಂತ ಹೇಳಿದ್ರು ಅವರು. ಮಾಳಿಂಗರ ಹೇಳಿದ ನೀವು ನಿತ್ತು ನೋಡೋರಿದ್ರ ನೋಡ್ರಿ, 3 ದಿನದಾಗ ಮಳೆ ಹಾಕತ್ತಿ, ಕಾಳಜಿ ಮಾಡ್ಬೇಡ್ರಿ, ಅದಕ್ಕೆ ಹಳದಾನ ದಡ್ಡಿ ತೆಗೆದು ಚೌರ ಹಾಕಲತ್ತೇನೆ ಅಂದ್ರು. ಇನ್ನು ಮಳೆನ 3 ವರ್ಷ ಬಂದ್ ಮಾಡೋಣ ತಿಳ್ಕೊಂಡು ಮತ್ತೆ ದೇವರು ಹೋದ್ರು. ಮೇಘರಾಜ ಹೇಳಿದ್ರು. ಮೇಘರಾಜ ಇನ್ನು 3 ತಿಂಗಳ ಮಳೆ ಆಗುದು ಬೇಡ, ಮರ್ತದೊಳಗೆ ಅವ್ರನ್ನ ಬಂಧನ ಮಾಡಿಬಿಡುತ್ತಂದ್ರು. ಇನ್ನೊಂದ್ ಸ್ವಲ್ಪ ಲಗಟ್ ಬಂದ್ರೆ ಪಾಡಕ್ಕಿತ್ತು. ಈ ಮರ್ತದೊಳಗೆ ಹೋಗಿ 3 ತಾಸು ಆತಂದ್ರು. 3 ತಾಸು ಆಗಿ ಬೀಳಬಾರ್ದ ಮಳೆ ಬಿತ್ತು, ಹಳ್ಳ ಕೊಳ ತುಂಬ ಹರಕತ್ತಿದ್ದು. ಶಿವ ಪಾರ್ವತಿ ನೋಡಿ ಎಂತ ಭಕ್ತಿವನ್ನಿರ್ಬೇಕ, ಎಂತ ಒಂದು ಸಿದ್ಧನ ಶಿಶುಮಗ ಇರ್ಬೇಕ. ಹೋಗಿ ನೋಡಿ ಕೇಳಿ ನಮ್ಗೆ ಆಶೀರ್ವಾದ ಮಾಡಿ ಕೊಟ್ಟವರು ಆಡಿದ ಮಾತು ನಮಗೆ ತಿಳಿಲಿಲ್ಲ. ಅವಂದ ಕರೆ ಆತ ತಿಳ್ಕೊಂಡು ಮರ್ತಕ್ಕೆ ಬಂದ್ರು. ಮರ್ತಕ್ಕೆ ಬಂದ ಕೆರೆಂದ ಏನಪ್ಪ ನೀ ಆಡಿದ ಮಾತು ಹುಸಿ ಹೋಗ್ಲಿಲ್ಲ, ನಾವೇನು ಬೇಕಾದ ಮಾಡಿದ್ವಿ, ಬ್ರಹ್ಮಾಂಡ ತಯಾರು ಮಾಡಿದಂತವ್ರು ನಾವು ಅದೀವಿ ಖರೆ, ನಮ್ಮ ಕೈಯಿಂದ ಆಗ್ಲಿಲ್ಲ, ನೀ ಆಡಿದ ಮಾತು ಹುಸಿ ಹೋಗ್ಲಿಲ್ಲ, ಇಲ್ಲಿಂದ ನನಗೆ ಸತತ ನಮ್ಮ ಆಶೀರ್ವಾದ ಅಂತ ತಿಳ್ಕೊಂಡು ಆಶೀರ್ವಾದ ಕೊಟ್ರು. ಆಶೀರ್ವಾದ ಕೊಟ್ಟು ಕೂಡಿ ಅವಾಗ ಭಗವಂತ ಹೇಳಿದ. ಭಗವಂತ ಕಾಡಿ ನೋಡಿ ಕಿರಂದ್ ನನಗೆ ಭಗವಂತ ಆಶೀರ್ವಾದ ಕೊಟ್ಟಾಗ ಇಲ್ಲಿಂದ ಅಸುರಾಬಲಿ ನಿರ್ಮಾಣ ಆಗ ತಿಳ್ಕೊಂಡು ಜಗತ್ತೊಳಗೆ ಅಸುರಾಬಲಿ ಹಬ್ಬ ನಿರ್ಮಾಣ ಆಗೈತಿ. ಮತ್ತೆ ನಿಮ್ಮ ಸತ್ಯ ಶರಣರು ಹಿಂಗೆ ಯಾಡ್ರಿ ಮಾಡಿದ್ರಂದ್ರೆ ಹೇಳ್ರಿ.
ಬ್ಯಾಡ ನಮಗೇನ ಅದಕ್ಕ ಅಭ್ಯಂತರ ಇಲ್ಲ. ಇಲ್ಲ ಅದಕ್ಕ ಸಿದ್ಧರ ಸತ್ಯ ಶರಣರಕ್ಕಿಂತಲೂ ಸಿದ್ಧ ಮಾಳಿಂಗರ ಜಗತ್ತಿನೊಳಗ ಮೇಘರಾಜನ ಎನಿಸಿಬಿಟ್ಟ. ಹೌದು ಅಸರಾಂಬಲಿ ಹಬ್ಬಣದ ನಿರ್ಮಾಣ ಆಗಿಬಿಟ್ಟು ಆಯ್ತು. ಇನ್ನವರೆಗೆ ಎಲ್ಲಿ ಕುರಿ ಕಾಯ್ತಾರ ಕೂರಿಗೆಲ್ಲ ಅಸರಾಂಬಲಿ ಪ್ರಥಮ ಮಳೆಯಾಗಿ ಹಸಿರು ಆತಂದ್ರೆ ಅಸರಾಂಬಲಿನೇ ತಯಾರ. ಹೌದು ಹಿಂಗೆ ಜಗತ್ತಿನೊಳಗೆ ಬಂದೈತಿ. ಹೌದು ಅಂತ ಒಂದು ಸಿದ್ಧರಾಡಿದ ಭಗವಂತನ ಚರಿತ್ರದಾಗ ಹೌದು. ಮತ್ತ ಅವರು ಬಹಳ ಒಂದು ಮಾತು ಹೇಳಿದ್ರು. ಅವರು ಏನಂತ ನಾವ್ ಏನ್ ಹೇಳಿದಪ್ಪ ಅಂತ ಕೇಳಿದ್ರ, ಹಾ ಮುಗಳಾಳ ಸುಮಿತ್ರ ಸಣ್ಣ ವಯಸ್ಸು ಇದ್ರು ಕೂಡ ಜಗತ್ತುಂಬ ಹಾಡಿ ಜನ ಮನೋರಂಜನೆ ಮಾಡಿ ಮಾಳಿಂಗರನ್ನ ಆಶೀರ್ವಾದ ಪಡ್ಕೊಂಡು ಆ ಮೆಟ್ಟಿ ನೆತ್ತಿಕರಿಂದ ಹರಕೆ ಮಾಡಕ್ ಹತ್ತಾಳಂದ್ರ ನಮಗೆ ಹೆಮ್ಮೆ ಐತಿ. ಹೌದು ಇದಕ್ಕ ಕಲಾವಿದರಂದ್ರ ಸಣ್ಣ ವಯಸ್ಸದಾಗ ಎಲ್ಲ ತಿರುಗಾಡಿ ಬಂದ್ರ ನಮಗೆ ಹೆಮ್ಮೆದಿಂದ ಕೆರಂದ ಬಹಳ ದೊಡ್ಡ ಕಲಾವಿದರ ಅವರಿಂದನ ಸಮಾಧಾನ ದಾರಿ ಮಾಡ್ಲಿ ಅನ್ನೋ ಲೆಕ್ಕ ನಾವು ಹೇಳಿದ್ವಿ. ಅವರಂದ್ರು ಇವರು ಬಹಳ ವಯಸ್ಸಿನ ದೊಡ್ಡವರದಾರ, ಇದ್ರೊಳಗೆ ಬಂದು ಬಹಳ ದಿವಸ ಆಗ್ಯದ, ಮತ್ತ ಇವ್ರಷ್ಟು ನಾವೇನ ಹಂಗಿಲ್ಲ ಹಿಂಗಿಲ್ಲ ಅಂತ ಏನಲ್ಲ ಕತ್ತಿರ್ಲ. ಹಿಂಗ ನೀವು ಕಲಾವಿದ್ರ ಬಾಯಲ್ಲಿ ಇದು ಬರಬಾರ್ದು. ಯಾಕೆ ಬರಬಾರ್ದು ಅಂತ ಕೇಳಿದ್ರ, ಕಲಾವಿದ ಅಂದ್ರ ಸಣ್ಣವ್ರಿಗೆ ಅಷ್ಟ ಕಿಮ್ಮತ್ ಇರ್ತೈತಿ, ದೊಡ್ಡವ್ರಿಗೂ ಅಷ್ಟ ಕಿಮ್ಮತ್ ಇರ್ತೈತಿ. ನೀ ದೊಡ್ಡವ ನಾ ಸಣ್ಣಕ್ಕಿ ನೀ ದೊಡ್ಡವ ಅಂತ ಹೇಳ್ಕೊಂಡ್ ಅನ್ನೋ ಭಾವನೆಗಳು ನಮ್ಮಲ್ಲಿ ಬರೋದು ಎಂತವರಲ್ಲಿ ಬರ್ಬೇಕಂತ ಕೇಳಿದ್ರ, ಗುರು ಇಲ್ಲದ ಬೋಧನೆ ಏನ್ ಹೇಳ್ತಾರಲ್ಲ, ಗುರು ಇಲ್ಲದ ಬೋಧನೆ ಹೇಳೋರು ಆಡು ಮಾತವು. ನಾವು ನೀವು ಆಡಬಾರ್ದು. ಯಾಕೆ ಆಡಬಾರ್ದು ಅಂತ ಕೇಳಿದ್ರ, ಕಲೆ ಹೆಂಗ್ ಐತಂಬುದೊಂದು ಅರ್ಧಂಬರ್ಧಾಗ್ಲಿ ಅದು ಎಷ್ಟಾಗ್ಲಿ ಕಲೆದೊಳಗೆ ನಾವು ಬೆಳೆದು ಬಂದೀವಿ. ಕಲೆಗೆ ಬರಬೇಕು. ಈ ಬಂದರದೊಳಗೆ ನಾವು ಕಲೆದಿಂದ ನಾವು ಎತ್ತರಕ್ಕೆ ಬಂದೀವಿ ಅಂತಂದ್ರ ಇದ್ರಾಗ ನೀ ಸಣ್ಣಕ್ಕಿ ನಾ ಸಣ್ಣವ ನಾ ದೊಡ್ಡವ ಅನ್ನಬಾರದು. ಅಲ್ಲಕ್ಕೂ ಬರಂಗಿಲ್ಲ. ಅದ ಯಾರಿಗೆ ಸಣ್ಣದನಲ್ಲ ದೊಡ್ಡದನಲ್ಲ, ತಿಳಿದವ್ರಿಗೆ ಬಹಳ ದೊಡ್ಡದಾಗೈತಿ. ಯಾಕಂದ್ರ ನೀವು 12 ವರ್ಷ ಆಡಿರೋದಿಲ್ಲ ನಂಗಲ್ಲ, ನಮಗ ನಿಮ್ಗ ಎಷ್ಟು ಬಂದರು ಆಗ್ಯಾವ ಅನ್ನೋದು ನಿಮ್ಗೆ ಗೊತ್ತೈತಿ. ಇಲ್ಲಂದ್ರ 10-12 ಸಲ ಆಗಿರ್ಬೇಕು. ಅದ್ರೊಳಗೆ ನಾವು ಕೂಡಿ ಸೇವಾ ಮಾಡಿದ್ವಿ. ಇಲ್ಲಿವರೆಗೆ ಭೇದ ಬಂದಿಲ್ಲ, ಜಗಳನೂ ಬಂದಿಲ್ಲ, ಕಂಟೆ ತಕರಾರನು ಬಂದಿಲ್ಲ. ಒಳ್ಳೆದನ್ನ ಸವಾಕ್ಕೆ ಹೇಳ್ಕೊತ ಬಂದಿವಿ, ಒಳ್ಳೆದನ್ನ ಹೇಳೋದೈತಿ. ಅದಕ್ಕ ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡ್ರನ್ನ ಆಯ್ದ. ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡ್ರನ್ನ ಆಯ್ದ. ಹೆಂಡ್ರ ಆಳಿಕರಿಂದ ಪಟ್ಟದ ರಾಣಿ 8 ಮಂದಿ. ಹೌದಲ್ಲ? 8 ಮಂದಿ ಎಲ್ಲಾ ಕೂಡಿ ಅವನ ಮಕ್ಕಳುಗಳು 1,84,000 ಮಂದಿ ಮಕ್ಕಳು. 1,84,000 ಮಕ್ಕಳು. ಹೌದಲ್ಲ? ಇಷ್ಟೆಲ್ಲಾ ಮಾಡ್ಕೊಂಡ್ರು ಅವ ಮತ್ತೆ ಬ್ರಹ್ಮಚಾರಿ ಅನ್ಸ್ಕೊಂಡ. ಬ್ರಹ್ಮಚಾರಿ ಹೌದಲ್ಲ? ಬ್ರಹ್ಮಚಾರಿ ಅನ್ಸ್ಕೊಂಡ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಜಗತ್ತಿಗೆ ಯಾವಾಗ ಅಲ್ಲೊಲ್ಲ ಕಲ್ಲೊಲ್ಲ ಮಕ್ಕಳದಿಂದ ಆತು, ಮಕ್ಕಳನ್ನ ನಿರ್ವಾಸ ಮಾಡಿಬಿಟ್ಟ. ತಮ್ಮ ಮಕ್ಕಳನ್ನ ಜಗತ್ತಿಗೆ ದೊಡ್ಡ ಹೊಡ್ಸ್ಕೋಬೇಕಾದ್ರ ನಾವು ದೊಡ್ಡವರತ್ತ ಬಾಯಲ್ಲಿ ಹೇಳಿದ್ರೆ ಆಗುದಿಲ್ಲ. ಅದಕ್ಕ ಜನರಿಂದ ತಾನೇ ಬಂದು ಬಿಡ್ತೈತೆ ಅದು. ಅದಕ್ಕ ಬಹಳ ಮಾತಾಡೋದು ಬೇಡ. ಶ್ರೀಕೃಷ್ಣ ಪರಮಾತ್ಮ ಜಗತ್ತಿನೊಳಗೆ ಕೌರವರ ಪಾಂಡವರ 10 ಅವತಾರ ತಾಳಿ ಜಗತ್ತನ್ನು ಉದ್ಧಾರ ಮಾಡಿ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡ್ಯಾನ. ಆ ಪುಣ್ಯ ಧರ್ಮದ ಭೂಮಿ ಮೇಲೆ ನಾವು ಸೇವಾ ಮಾಡೋದೈತಿ. ಇದ್ರೊಳಗೆ ನಾ ಎತ್ತ ನೀ ಎತ್ತ ಭೇದ ತರೋದು ಬೇಡ. ಏನು ಪಾಲ ಮಾಡಿ ಹಾಕಿ ಕೊಟ್ಟಾರ ಆ ಭಾಗದೊಳಗೆ ಅವ್ರಿಗೆ ಆನಂದ ಮಾಡ್ಕೊತ ಹೋಗೋದು ಅಷ್ಟೇ ಕೆಲಸ ಐತಿ. ಅದಕ್ಕೆ ಹೆಚ್ಚಿಗೆ ಮಾತನಾಡದನೆ ಒಳ್ಳೆಯವನ್ನ ಒಂದ ಚಾಲನ ಹಾಡಿ ಪಾಳೆ ಹೋಗ್ತದ. ನಮ್ಮ ಮಗಳು ಯಾವ ರೀತಿಯನ್ನ ಮುಂದ ವಿಷಯನ್ನ ಬೆಳೆಸ್ತಾರ ಅದ್ರ ಪ್ರಕಾರ ನಾವು ಬೆಳೆಸುವಂತ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ಬಹಳ ಮಾತಾಡೋದು ಬೇಡ. ಚಾಲನ ಹಾಡಿ ಪಾಳೆ ಕೊಡ್ತೀವಿ.